ವಿದ್ಯಾರ್ಥಿಗಳೇ, ನಾನು ಇವತ್ತು ನಿಮ್ಮೊಂದಿಗೆ ಚರ್ಚಿಸಬೇಕು ಅಂತಿರುವಂಥ ವಿಷಯ ಸಮಗ್ರ ಅರ್ಥಶಾಸ್ತ್ರ. ಇದು ಮೈಸೂರು ವಿಶ್ವವಿದ್ಯಾಲಯದ BA 3ನೇ ಸೆಮಿಸ್ಟರ್ನ ಮೊದಲ ಅಧ್ಯಾಯ. ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅದರ ಅರ್ಥ ಮತ್ತು ವ್ಯಾಪ್ತಿಯನ್ನು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ನಮಗೀಗಾಗಲೇ ತಿಳಿದಿರೋ ಹಾಗೆ ಅರ್ಥಶಾಸ್ತ್ರದಲ್ಲಿ ಎರಡು ಪ್ರಮುಖ ಅಧ್ಯಯನ ದೃಷ್ಟಿಕೋನಗಳಿದೆ. ಒಂದು ಸೂಕ್ಷ್ಮ ಅಧ್ಯಯನ ದೃಷ್ಟಿಕೋನ, ಮತ್ತೊಂದು ಸಮಗ್ರ ಅಧ್ಯಯನ ದೃಷ್ಟಿಕೋನ. ಎರಡು ಕೂಡ ಪ್ರಮುಖ ಅಧ್ಯಯನ ದೃಷ್ಟಿಕೋನಗಳು. ಸೂಕ್ಷ್ಮ ಅಧ್ಯಯನ ದೃಷ್ಟಿಕೋನ ಅಂದರೆ ಇಲ್ಲಿ ಕೇವಲ ವೈಯಕ್ತಿಕ ಘಟಕಗಳ ಅಧ್ಯಯನ ಮಾಡ್ತಾರೆ. ಅಂದರೆ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಬ್ಬ ಮಾರಾಟಗಾರ, ಹೀಗೆ ವೈಯಕ್ತಿಕ ಘಟಕಗಳ ಅಧ್ಯಯನ ಮಾಡ್ತಾರೆ. ಸಮಗ್ರ ಅರ್ಥಶಾಸ್ತ್ರ ಅಂದರೆ ಇಲ್ಲಿ ಸಮಷ್ಟಿ ಮತ್ತು ಸಮಗ್ರ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಒಟ್ಟು ರಾಷ್ಟ್ರೀಯ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಉಳಿತಾಯ, ಅಂದರೆ ರಾಷ್ಟ್ರದ ಒಟ್ಟು ಆದಾಯ, ಒಟ್ಟು ಉಳಿತಾಯ, ಒಟ್ಟು ಹೂಡಿಕೆ, ಹೀಗೆ ಸಮಷ್ಟಿ ಅಂಶಗಳನ್ನು ಅಧ್ಯಯನ ಮಾಡ್ತಾರೆ. 1930ರವರೆಗೂ ಕೂಡ ಸೂಕ್ಷ್ಮ ಅಧ್ಯಯನ ದೃಷ್ಟಿಕೋನವೇ ಪ್ರಪಂಚದ ಎಲ್ಲ ಅರ್ಥಶಾಸ್ತ್ರಜ್ಞರು ಕೂಡ ಅದನ್ನು ಬಳಸ್ತಾ ಇದ್ದರು. ಆ ಪ್ರಕಾರವೇ ಎಲ್ಲ ಆರ್ಥಿಕ ಸಿದ್ಧಾಂತಗಳನ್ನ ರೂಪಿಸಿದರು. ಆದರೆ ಯಾವಾಗ 1930ರಲ್ಲಿ ಮಹಾಮುಗ್ಗಟ್ಟು ಉಂಟಾಯಿತು, ಆ ಮಹಾಮುಗ್ಗಟ್ಟಿನಲ್ಲಿ ಸೂಕ್ಷ್ಮ ಅಧ್ಯಯನದ ಆಧಾರದಲ್ಲಿ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ರೂಪಿಸಿದ್ದಂಥ ಹಲವು ಪರಿಕಲ್ಪನೆಗಳು ಸುಳ್ಳು ಎಂದು ಸಾಬೀತಾಯಿತು. ಪಿಗೂರವರ ಸಿದ್ಧಾಂತಗಳಾಗಿರ್ಬೋದು, ಸೇರವರ ಮಾರುಕಟ್ಟೆ ನಿಯಮ ಆಗಿರ್ಬೋದು, ಇವೆಲ್ಲ ಫೇಲ್ಯೂರ್ ಆಯಿತು. ಆ ಫೇಲ್ಯೂರಿಂದಾಗಿ ಆ ಜಗತ್ತು ಮಹಾಮುಗ್ಗಟ್ಟಿನಿಂದ ತನ್ನಿಂದ ತಾನೇ ಮೇಲ್ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹರಾದ ಕೇನ್ಸ್ರವರು ತಮ್ಮ ಗ್ರಂಥವಾದ ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಪುಸ್ತಕದಲ್ಲಿ ಈ ಮುಗ್ಗಟ್ಟಿನಿಂದ ಹೇಗೆ ಹೊರಬರಬೇಕು, ತೆಗೆದುಕೊಳ್ಳಬೇಕಾದಂಥ ಕ್ರಮಗಳು ಯಾವ್ಯಾವುದು ಅಂತ ಚರ್ಚಿಸ್ತಾ ಅವರು ಸಮಗ್ರ ಅಧ್ಯಯನ ದೃಷ್ಟಿಕೋನವನ್ನು ಹೆಚ್ಚು ಸ್ಟ್ರೆಸ್ ಕೊಟ್ಟು, ಹೆಚ್ಚು ಮಹತ್ವ ಕೊಟ್ಟು ಅವರು ವಿವರಣೆಯನ್ನು ನೀಡ್ತಾರೆ. ಆ ನಂತರದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡ್ತಾರೆ. ತಲಾ ಆದಾಯ, ಒಟ್ಟು ಉಳಿತಾಯ, ಹೂಡಿಕೆ, ಒಟ್ಟು ಅನುಭೋಗ, ಪರಿಣಾಮಕಾರಿ ಬೇಡಿಕೆ, ಇವೆಲ್ಲದಕ್ಕೂ ಮಹತ್ವ ಸಿಕ್ಕಿ ಸಮಗ್ರ ಅಧ್ಯಯನ ದೃಷ್ಟಿಕೋನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗಾದರೆ ಸಮಗ್ರ ಅನ್ನೋ ಪದ ಹೇಗೆ ಬಂತು, ಅದರ ಅರ್ಥ ಏನು? ಸಮಗ್ರ ಅನ್ನೋ ಒಂದು ಕನ್ನಡ ಪದದ ಅರ್ಥವನ್ನು ನಾವು ಇಂಗ್ಲೀಷ್ ಭಾಷೆಯ ಮ್ಯಾಕ್ರೋನಿಂದ ಪಡೆದಿದ್ದೀವಿ. ಮ್ಯಾಕ್ರೋ ಎಂಬ ಇಂಗ್ಲೀಷ್ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ನಿಂದ ಪಡೆದುದಾಗಿದೆ ಅಂತ ಹೇಳ್ಬೋದು. ಮ್ಯಾಕ್ರೋಸ್ ಅಂದರೆ ದೊಡ್ಡದು ಅಥವಾ ವಿಶಾಲವಾದುದು ಅಥವಾ ಸಮಗ್ರ ಎಂಬ ಅರ್ಥವನ್ನು ನೀಡುತ್ತೆ. ದೊಡ್ಡದು, ವಿಶಾಲವಾದುದು. ಸೊ ಅದನ್ನೇ ಕನ್ನಡೀಕರಣದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತಾರೆ. ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು? ಆರ್ಥಿಕತೆಯ ಸಮಗ್ರ ಮತ್ತು ಸರಾಸರಿ ಅಂಶಗಳನ್ನು ಅಧ್ಯಯಿಸೋದು. ಸೊ ಹೀಗೆ ವ್ಯಾಖ್ಯಾನಗಳಿಗೆ ಬರೋದಾದರೆ ಒಂದು ಜನರಲ್ ಡೆಫಿನೇಷನ್ ನೋಡ್ತಾರೆ. ಸಮಗ್ರ ಅರ್ಥಶಾಸ್ತ್ರ ಅಂದರೆ ಇಡೀ ಆರ್ಥಿಕತೆಯ ಸಮಗ್ರ ಅಂಶಗಳು ಅಥವಾ ಸರಾಸರಿಗಳನ್ನು ಅಭ್ಯಸಿಸುವುದು. ಅಂದರೆ ಇಡೀ ಆರ್ಥಿಕತೆಯಲ್ಲಿ ಏನು ಮಾಡ್ತೀವಿ, ಸಮಗ್ರ ಅಂಶಗಳು ಮತ್ತು ಸರಾಸರಿನ ಅಧ್ಯಯನ ಮಾಡೋದೇ ಸಮಗ್ರ ಅರ್ಥಶಾಸ್ತ್ರ. ಅವುಗಳು ಯಾವ್ಯಾವುದು? ಒಟ್ಟು ರಾಷ್ಟ್ರೀಯ ಆದಾಯ ಆಗಿರ್ಬೋದು, ಒಟ್ಟು ಉತ್ಪಾದನೆ ಆಗಿರ್ಬೋದು, ಒಟ್ಟು ಹೂಡಿಕೆ, ಒಟ್ಟು ಉಳಿತಾಯ, ಸಮಗ್ರ ಬೆಲೆ ಮಟ್ಟ, ಆರ್ಥಿಕ ಬೆಳವಣಿಗೆ, ಹೀಗೆ ಸಮಗ್ರ ಸರಾಸರಿ ಅಂಶಗಳನ್ನು ಅಧ್ಯಯನ ಮಾಡೋದೇ, ಆ ದೃಷ್ಟಿಕೋನವನ್ನು ಹೊಂದಿರೋದೇ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ಮತ್ತೊಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ KE ಬೋಲ್ಡಿಂಗ್ ರವರು ಇವರ ವ್ಯಾಖ್ಯಾನ ಹೇಗಿದೆ ಅಂತಂದರೆ, ಇವರು ಸೂಕ್ಷ್ಮ ಅಧ್ಯಯನ ಮತ್ತು ಸಮಗ್ರ ಅಧ್ಯಯನದ ಒಂದು ಕಂಪ್ಯಾರಿಟಿವ್ ಸ್ಟಡಿ, ಹೋಲಿಕೆಯನ್ನು ಮಾಡಿ ತಮ್ಮ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇವ್ರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರ ಅಂದರೆ ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳನ್ನು, ಪರಿಮಾಣ ಅಂತಂದರೆ ಯಾವುದನ್ನು ಕ್ವಾಂಟಿಟೇಟಿವ್ ಟರ್ಮ್ಸಲ್ಲಿ ನಾವು ಮೆಜರ್ ಮಾಡಲಿಕ್ಕಾಗುತ್ತೋ ಅಂಥ ಅಂಶಗಳು. ವೈಯಕ್ತಿಕ ಪರಿಮಾಣ ಅಂದರೆ ಒಬ್ಬ ವ್ಯಕ್ತಿಯ ಉಳಿತಾಯ, ಒಬ್ಬ ವ್ಯಕ್ತಿಯ ಅನುಭೋಗ, ಒಬ್ಬ ವ್ಯಕ್ತಿಯ ಹೂಡಿಕೆ, ಒಂದು ಕಾರ್ಖಾನೆ, ಹೀಗೆ ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ. ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನು ಮಾಡೋದಿಲ್ಲ, ವೈಯಕ್ತಿಕ ಪರಿಮಾಣಗಳನ್ನ ಅಧ್ಯಯನ ಮಾಡಲ್ಲ,
ಸಮಗ್ರ ಪರಿಮಾಣಗಳನ್ನ ಮಾತ್ರ ಅಧ್ಯಯನ ಮಾಡ್ತೀವಿ. ಒಂದೇ ಒಬ್ಬ ವ್ಯಕ್ತಿಯ ಒಂದು ಕಾರ್ಖಾನೆಯ ಒಬ್ಬ ಅನುಭೋಗಿಯ ಒಂದು ವಿಷಯವನ್ನು ಅಧ್ಯಯನ ಮಾಡಲ್ಲ. ಸಮಗ್ರ ಪರಿಮಾಣಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಒಟ್ಟು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, ಒಟ್ಟಾರೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿದ್ದು, ಹೀಗೆ ಸಮಗ್ರ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ವೈಯಕ್ತಿಕ ಆದಾಯಕ್ಕೆ, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ಏನು ಮಾಡ್ತೀವಿ? ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ತೀವಿ. ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಸಾಮಾನ್ಯ ಬೆಲೆ ಮಟ್ಟವನ್ನು, ಸಾಮಾನ್ಯ ಬೆಲೆ ಮಟ್ಟ ಅಂದ್ರೇನು ನೋಡಿ, ವೈಯಕ್ತಿಕ ಬೆಲೆಗಳಂದರೆ ಒಂದು ಟೊಮೊಟೊ ಬೆಲೆ, ಈರುಳ್ಳಿ ಬೆಲೆ, ಹೀಗೆ ವೈಯಕ್ತಿಕವಾಗಿ ಒಂದೇ ಒಂದೊಂದು ಬೆಲೆಗಳನ್ನು ನೋಡಿದ್ರೆ ಅದು ವೈಯಕ್ತಿಕ ಬೆಲೆ ಆಗುತ್ತೆ. ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅದನ್ನು ಮಾಡೋದಿಲ್ಲ. ಅಲ್ಲೇನು ಮಾಡ್ತೀವಿ? ಸಾಮಾನ್ಯ ಬೆಲೆ ಮಟ್ಟ. ಸಾಮಾನ್ಯ ಬೆಲೆ ಮಟ್ಟ ಅಂದರೆ ನಾವು ಹಣದುಬ್ಬರ ಹೇಳ್ತೀವಲ್ಲ, ಸೊ ಭಾರತದಲ್ಲಿ ಸಗಟು ಬೆಲೆ ಸೂಚ್ಯಂಕ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೂಲಕ ಹಣದುಬ್ಬರವನ್ನು ವ್ಯಕ್ತಪಡಿಸ್ತೀವಿ. ಸೊ ಅದರಲ್ಲಿ 400ಕ್ಕಿಂತ ಹೆಚ್ಚು ಸರಕುಗಳ ಒಂದು ಸಂಗ್ರಹ, ಒಂದು ಸೂಚ್ಯಾಂಕವನ್ನು ತಯಾರಿಸಿ ಅದರ ಮೂಲಕ ನಾವು ಒಟ್ಟಾರೆಯಾಗಿ ಬೆಲೆ ಎಷ್ಟು ಸರಾಸರಿಯಾಗಿ ಹೆಚ್ಚಾಗಿದೆ ಅಂತ ನೋಡ್ತೀವಿ. ಸೊ ಆ ಥರದನ್ನ ಸಾಮಾನ್ಯ ಬೆಲೆ ಮಟ್ಟವನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ಏನು ಮಾಡ್ತೀವಿ? ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಧ್ಯಯಿಸ್ತೀವಿ ಅಂತ ಪ್ರೊಫೆಸರ್ ಕೆ.ಇ. ಬೋಲ್ಡಿಂಗ್ರವರು ಹೇಳಿದ್ದಾರೆ. ಅನಂತರ ಪ್ರೊಫೆಸರ್ ಮೆಕೋನೆಲ್ ಅವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಇಡೀ ಆರ್ಥಿಕತೆಯ ಸಮಗ್ರತೆಗಳ ಬಗ್ಗೆ ಚಿಂತಿಸುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯ ಸಮಗ್ರ ಅಂಶಗಳು, ಸಮಗ್ರ ಅಥವಾ ಸರಾಸರಿ ಅಂಶಗಳ ಬಗ್ಗೆ ಚಿಂತಿಸುತ್ತೆ, ಸಮಗ್ರ ಅಂಶಗಳನ್ನ ಅಧ್ಯಯನ ಮಾಡುತ್ತೆ ಅಂತ ಅರ್ಥ. ಇದು ಇಡೀ ಸಮಸ್ತ ಅರಣ್ಯವನ್ನು ಪರೀಕ್ಷಿಸುತ್ತದೆ ಹೊರತು ಒಂದು ಮರವನ್ನಲ್ಲ. ಒಂದು ಮರವನ್ನು ಅಧ್ಯಯನ ಮಾಡಿದ್ರೆ ಏನಾಗುತ್ತೆ? ಸೂಕ್ಷ್ಮ ಅಧ್ಯಯನ ದೃಷ್ಟಿಕೋನ ಆಗಿಬಿಡುತ್ತೆ. ಇಡೀ ಸಮಸ್ತ ಅರಣ್ಯವನ್ನು ಪರೀಕ್ಷಿಸುತ್ತೆ, ಒಟ್ಟಾರೆ ಅರಣ್ಯದ ಬಗ್ಗೆ ಹೇಳುತ್ತಿದ್ದು. ಅದು ಸಮಗ್ರ ಆರ್ಥಿಕತೆಯ ಒಂದು ಪಕ್ಷಿ ನೋಟವನ್ನು ನೀಡುತ್ತೆ ಅಂತ ಪ್ರೊಫೆಸರ್ ಮೆಕೋನೆಲ್ ಅವರು ಹೇಳಿದ್ದಾರೆ. ಇಡೀ ರಾಷ್ಟ್ರದ ಬಗ್ಗೆ ನಾವು ಭಾರತ ಹೇಗಿದೆ ಆರ್ಥಿಕವಾಗಿ ಅಂತ ತಿಳ್ಕೊಬೇಕು ಅಂದರೆ ಏನು ನೋಡಬೇಕು? ಭಾರತವನ್ನು ಮತ್ಯಾವುದೋ ದೇಶದ ರಾಷ್ಟ್ರೀಯ ಆದಾಯದ ಜೊತೆ ಹೋಲಿಕೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ಆದಾಯ ಎಷ್ಟು, ಅವರ ರಾಷ್ಟ್ರೀಯ ಆದಾಯ ಎಷ್ಟು, ನಮ್ಮ ಒಟ್ಟು ಉತ್ಪಾದನೆ ಎಷ್ಟು, GDP ಎಷ್ಟು, ಅವರ GDP ಎಷ್ಟು, ನಮ್ಮ ಹೂಡಿಕೆ ಎಷ್ಟು, ಅವರ ಹೂಡಿಕೆ ಎಷ್ಟು ಅಂತ ನೋಡ್ಬಿಟ್ರೆ ರಾಷ್ಟ್ರದ ಆರೋಗ್ಯವನ್ನು ನಾವು ಈಸಿಯಾಗಿ ನಾವು ಮೆಜರ್ ಮಾಡ್ಬೋದು. ಹೀಗೆ ಈ ಸಮಗ್ರ ಅಂಶಗಳನ್ನ ನೋಡಿದ ತಕ್ಷಣ ಇಡೀ ಆರ್ಥಿಕತೆಗೆ ಒಂದು ಪಕ್ಷಿ ನೋಟ ನೀಡುತ್ತದೆ. ಸೊ ಅದಕ್ಕೋಸ್ಕರ ಅವರು ಹೀಗೆ ಹೇಳಿದ್ದಾರೆ. ಸೊ ಒಟ್ಟಾರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ತುಂಬ ಸಿಂಪಲಾಗಿ ಹೇಳಿದ್ದಾರೆ, ಇಡೀ ಆರ್ಥಿಕತೆಯ ಸಮಗ್ರ ಅಂಶಗಳು ಅಥವಾ ಸರಾಸರಿ ಅಂಶಗಳನ್ನು ಅಧ್ಯಯಿಸೋದೇ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಧನ್ಯವಾದಗಳು.